ಇನ್ನು ಮತ್ತೊಂದು ಪ್ರಕರಣ ವಿಧಾನಸೌಧದ ಆವರಣದಲ್ಲಿ ನಿಂತು ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತನಕ ಒಟ್ಟು 3 ದಿನಗಳ ತನಕ 3 ಜನ ಆರೋಪಿಗಳನ್ನ ವಿಧಾನಸೌಧ ಪೊಲೀಸರೇ ಒಂದು ಕಸ್ಟಡಿಗೆ ತಗೊಂಡಿದ್ರು. ಇದರ ಬೆಳವಣಿಗೆ ಏನಾಗಿದೆ ಅಂತ ನೋಡ್ತಾ ಹೋಗೋಣ. ಈ ಮುನ್ನಾವರ್ ಅಹಮದ್ ಏನಿದ್ದಾನೆ ಆತ ಕೂಡ ಇದರಲ್ಲಿ ಆರೋಪಿಯಾಗಿದ್ದಾನೆ. ಈತ ಬಾಡಿಗೆ ಇರೋದು IAS ಅಧಿಕಾರಿಯ ಮನೆಯಲ್ಲಂತೆ. IAS ಆಫೀಸರ್ ಮನೆಯಲ್ಲಿ ಬಾಡಿಗೆ ಇದ್ದ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾದ ಜಯಮಹಲ್ನ 1ನೇ ಕ್ರಾಸ್ ನಂಬರ್ 27C ನಂಬರ್ನ ಮನೆಯಲ್ಲಿ ಆರೋಪಿ ಮುನ್ನಾವರ್ ಕುಟುಂಬದೊಂದಿಗೆ ವಾಸವಾಗಿದ್ದ. ಆರೋಪಿ ನಂಬರ್ 2 A2 ಆರೋಪಿ ಆತನೇ. ನೂತನವಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ನಾಜೀರ್ ಹುಸೇನ್ ರಾಜ್ಯಸಭೆಗೆ 2ನೇ ಬಾರಿ ಆಯ್ಕೆಯಾದಾಗ ಸಂಭ್ರಮಾಚರಣೆ ಮಾಡುವಾಗ ಆರೋಪಿ ಮುನ್ನಾವರ್ ಅಹಮದ್ ನಾಶಿಪುಡಿ ಇಲ್ತಿಯಾಸ್ ಪಾಕ್ ಪರ ಘೋಷಣೆ ಕೂಗಿ ಪುಂಡಾಟವನ್ನ ಮೆರೆದಿದ್ದ ಕಾರಣ ವಿಧಾನಸೌಧ ಪೊಲೀಸರು ಆರೋಪಿ ಮುನ್ನಾವರ್ನನ್ನೂ ಸೇರಿದಂತೆ ಒಟ್ಟು 3 ಜನರನ್ನ A1 ಆರೋಪಿ A2 ಆರೋಪಿ ಅಂದ್ರೆ A1 ನಾಶಿಪುಡಿ A2 ಮುನ್ನಾವರ್ A3 ಡೆಲ್ಲಿ ಮೂಲದವನು ಆತನ ಅವರಷ್ಟು ಜನರನ್ನ ಬಂಧಿಸಿ ತನಿಖೆ ಮಾಡ್ತಾ ಇದ್ದಾರೆ. ಮುನ್ನಾವರ್ JC ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಆರೋಪಿ ಮನೆಗೆ JC ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿ ಅರೆಸ್ಟ್ ಆಗಿರುವಂತಹ ಮುನ್ನಾವರ್ ಅಹಮದ್ ಅವರ ಮನೆ ಬೆಂಗಳೂರಿನ ಜೈಮಾಲ್ನಲ್ಲಿರುವಂಥ ಫಸ್ಟ್ ಕ್ಲಾಸ್ನ IAS ಒಬ್ಬರ ಮನೆಯಲ್ಲಿ ಆತ ಫಸ್ಟ್ ಫ್ಲೋರ್ನಲ್ಲಿ ವಾಸವಾಗಿದ್ದ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಹೊರಬಿದ್ದಿರುವಂಥದ್ದು. ಸದ್ಯ ನಾನು ಜೈಮಾಲ್ನಲ್ಲಿರುವಂತಹ ಮುನ್ನಾವರ್ ಅಹಮದ್ ಅವರ ಮನೆಯನ್ನು ತೋರಿಸ್ತೀನಿ. ಇದು ಜೈಮಾಲ್ನಲ್ಲಿ ಮುನ್ನಾವರ್ ಅಹಮದ್ ಆರೋಪಿಯಾಗಿ ಈಗ ವಿಧಾನಸೌಧ ಪೊಲೀಸರು ಏನು ಅರೆಸ್ಟ್ ಮಾಡಿದ್ದಾರೆ ಆತನ ಮನೆ ಇಲ್ಲಿ ಫ್ಯಾಮಿಲಿಯೊಂದಿಗೆ ವಾಸವಾಗಿದ್ದ. ಅವನು ವಾಸವಾಗಿರುವಂಥ ಮನೆ IAS ಅಧಿಕಾರಿ ಒಬ್ಬರ ಮನೆ ಅನ್ನುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಆರೋಪಿ ಮುನ್ನಾವರ್ ಅಹಮದ್ನನ್ನು ವಶಕ್ಕೆ ಪಡೆದು ಈಗ ತನಿಖೆಯನ್ನು ಮಾಡ್ತಿದ್ದಾರೆ. ಸದ್ಯ ಆತ ಈ ಒಂದು ಪ್ರಕರಣದಲ್ಲಿ ಅವತ್ತು ಘಟನೆ ನಡೆದಂಥ ಸಂದರ್ಭದಲ್ಲಿ ನಜೀರ್ ಅಹಮದ್ ಅವರ ಸಂಭ್ರಮಾಚರಣೆ ವೇಳೆ ಪಾಕಿಸ್ತಾನ ಪರ ಘೋಷಣೆ ಕೂಗಿ ಇರುವಂಥ ಪ್ರಕರಣದಲ್ಲಿ ಆತನ ವಾಯ್ಸ್ ಶಾಂಪಲ್ ಎಲ್ಲವೂ ಕೂಡ ಖಾಲಿಯಾಗಿರೋದ್ರಿಂದ ಸದ್ಯ ಆರೋಪಿಯನ್ನು ಬಂಧಿಸಿರುವಂಥ ವಿಧಾನಸೌಧ ಪೊಲೀಸರು 2 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಮುನ್ನಾವರ್ ಅಹಮದ್ ಅವರ ಇದೇ ಮನೆಯಲ್ಲಿ ವಾಸವಾಗಿದ್ದರು ತನ್ನ ಫ್ಯಾಮಿಲಿಯೊಂದಿಗೆ. ಈ ಒಂದು ಘಟನೆ ಆಗಿ ಅವನನ್ನು ಅರೆಸ್ಟ್ ಮಾಡಿದ ಮೇಲೆ ಈ ವಾಸವಾಗಿರುವಂಥ ಮನೆ ಸಂಪೂರ್ಣವಾಗಿ ಬೀಗ ಹಾಕಿಕೊಂಡು ಅವರ ಫ್ಯಾಮಿಲಿ ಈ ಕಡೆ ಬೇರೆ ಕಡೆ ಹೋಗಿರುವ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿಯ ಚಿತ್ರಣ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು. ವಿಧಾನಸೌಧ ಆವರಣದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿ ಅರೆಸ್ಟ್ ಆಗಿರುವಂತಹ ಮುನ್ನಾವರ್ ಅಹಮದ್ ಅವರು ಬೆಂಗಳೂರಿನ ಜೈಮಾಲ್ನಲ್ಲಿರುವಂಥ ಮನೆಯಲ್ಲಿ ವಾಸವಾಗಿದ್ದರು. ಸದ್ಯ ಆ ಮನೆಯ ಬಳಿ ಇದ್ದೇನೆ. ಅವರು IASಗೆ ಸಂಬಂಧಪಟ್ಟಂಥ ಮನೆಯೊಂದರಲ್ಲಿ ವಾಸವಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಮುನ್ನಾವರ್ ಅಹಮದ್ ಅವರು ತನ್ನ ಫ್ಯಾಮಿಲಿ ಜೊತೆಗೆ ವಾಸವಾಗಿದ್ದರು ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಸದ್ಯ ಆ ಮುನ್ನಾವರ್ ಅಹಮದನ್ನು ಕಸ್ಟಡಿಗೆ ಪಡೆದುಕೊಂಡಿರುವಂಥ ವಿಧಾನಸೌಧ ಪೊಲೀಸರು ಆರೋಪಿಯನ್ನು ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ವಿಧಾನಸೌಧ ಪೊಲೀಸರು ಒಂದು ಕಡೆ ಮಾಡ್ತಿರುವಂಥದ್ದು. ಹಾಗಾಗಿ ಈಗ ಸದ್ಯ ಆತ ವಾಸವಾಗಿರುವಂಥ ಮನೆ ಏನಿದೆ ಸಂಪೂರ್ಣವಾಗಿ ಬೀಗ ಹಾಕ್ಕೊಂಡು ಹೋಗಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಘಟನೆ ಆದ ಬಳಿಕ ಮುನ್ನಾವರ್ ಅಹಮದ್ ಅವರನ್ನು ಅರೆಸ್ಟ್ ಮಾಡಿದ ಬಳಿಕ ಸದ್ಯ ಕಸ್ಟಡಿಯಲ್ಲಿದ್ದು ಅವರ ಫ್ಯಾಮಿಲಿ ಕೂಡ ಇಲ್ಲಿಂದ ಬೇರೆ ಕಡೆ ಹೋಗಿರೋ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಈ ಮನೆ IAS ಅಧಿಕಾರಿ ಒಬ್ಬರಿಗೆ ಸಂಬಂಧಪಟ್ಟಂತಹ ಮನೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಮುನ್ನಾವರ್ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಂಥ ವ್ಯಕ್ತಿ ಬೆಂಗಳೂರಿನ ಜಯಮಾಲ್ನಲ್ಲಿರುವಂತಹ IAS ಆಫೀಸರ್ಗೆ ಸೇರಿದಂಥ ಮನೆಯಲ್ಲಿ ವಾಸವಾಗಿದ್ದರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು.